ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೀವಿ. ಸರ್, ನಿಮ್ಮ ಒತ್ತಾಸೆ ಸಹ ಇದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕಂತ. ಈಗ ಹೈಕಮಾಂಡ್ ನಾನು ಯಾವತ್ತೂ ಆ ಮಾತಿಗೆ ಬದ್ಧವಾಗಿರ್ತೀನಿ. ನಾನು ಬದ್ಧವಾಗಿದ್ದೀನಿ. ಅಂದರೆ ಡಿ ಕೆ ಶಿ ಅವರು ಒಂದು ಮಾತು ಹೇಳಿದ್ರು ಸರ್, 5-6 ಜನರ ಗುತ್ತಿನ ವ್ಯವಹಾರ ಆಗಿದೆ, ಆ ಮಾತಿಗೆ ನಡ್ಕೋಬೇಕು ಅನ್ನೋ ಮಾತನ್ನು ಪ್ರಸ್ತಾಪ ಮಾಡಿದ್ರು. ಅವ್ರಿಗೆ ಗೊತ್ತಲ್ಲ ಅದು 5-6 ವರ್ಷದಲ್ಲಿ ಅವ್ರು ಯಾರಿದ್ರು ಅವ್ರಿಗೆ ಗೊತ್ತು. ಸರ್, ನಿಮ್ಮ ಒತ್ತಾಸೆಗೆ ಹೈಕಮಾಂಡ್ ಸಹ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್. ನಿಮ್ಮ ಒತ್ತಾಸೆ ಅಂತೆ ಹೋಗಿದ್ದು ಸಿಹಿ ಸುದ್ದಿನ ಕಹಿ ಸುದ್ದಿನ ಸರ್? ಎಲ್ಲ ಸಿಹಿ ಸುದ್ದಿನೇ ಅದು. ಯಾವ ರೀತಿ ಸಿಹಿ ಸುದ್ದಿ ಸರ್? ನಮ್ಮ ಪ್ರಕಾರ ಯಾವ ರೀತಿ ಹೇಳ್ತೀನಲ್ಲ, ಡಿ ಕೆ ಶಿ ಅವರು ಸಿಎಂ ಆಗ್ತಾರೆ ಸರ್, ಭರವಸೆ ಇದೆ ಸರ್. ಹೇಳ್ತೀನಲ್ಲ, ಆ ಮಾತಕ್ಕೂ ಬದ್ಧವಾಗಿರ್ತೀವಿ. ನಾನು ಹಾಗೆ ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? 200% ಅವ್ರು ಹಾಗೆ ಆಗ್ತಾರೆ. ಯಾವಾಗ ಆಗ್ತಾರೆ? ಹೀಗೆ ಆಗ್ತಾರೆ. ಈಗ ಆಗ್ತಾರೆ. ಏನು ಹೈಕಮಾಂಡ್ ಹೈಕಮಾಂಡ್ ಅಲ್ಲ ಸರ್, ನಿಮ್ಗೇನಾದ್ರೂ ಹೈಕಮಾಂಡ್ ಮುನ್ಸೂಚನೆ ಕೊಟ್ಟಿದ್ಯಾ ಸಿಎಂ ಮಾಡ್ತೀವಿ ಅಂತ? ಯಾರಿಗೂ ಸೂಚನೆ ಅಲ್ಲ, ಅದು ಹೇಳಿದ್ರು ನಮ್ಮ ನಾಯಕರು ಹೇಳಿದಾರಲ್ಲ, ಅದು ಅವರ 4-5 ಜನ ವಿಚಾರ. ಅದು ಅವ್ರ 4-5 ಜನ ಕೂತು ತೀರ್ಮಾನ ತಗೊಳ್ತಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೀವಿ. ಸರ್, ನಿಮ್ಮ ಒತ್ತಾಸೆ ಸಹ ಇದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕಂತ. ಈಗ ಹೈಕಮಾಂಡ್ ನಾನು ಯಾವತ್ತೂ ಆ ಮಾತಿಗೆ ಬದ್ಧವಾಗಿರ್ತೀನಿ. ನಾನು ಬದ್ಧವಾಗಿದ್ದೀನಿ. ಅಂದರೆ ಡಿ ಕೆ ಶಿ ಅವರು ಒಂದು ಮಾತು ಹೇಳಿದ್ರು ಸರ್, 5-6 ಜನರ ಗುತ್ತಿನ ವ್ಯವಹಾರ ಆಗಿದೆ, ಆ ಮಾತಿಗೆ ನಡ್ಕೋಬೇಕು ಅನ್ನೋ ಮಾತನ್ನು ಪ್ರಸ್ತಾಪ ಮಾಡಿದ್ರು. ಅವ್ರಿಗೆ ಗೊತ್ತಲ್ಲ ಅದು 5-6 ವರ್ಷದಲ್ಲಿ ಅವ್ರು ಯಾರಿದ್ರು ಅವ್ರಿಗೆ ಗೊತ್ತು. ಸರ್, ನಿಮ್ಮ ಒತ್ತಾಸೆಗೆ ಹೈಕಮಾಂಡ್ ಸಹ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್. ನಿಮ್ಮ ಒತ್ತಾಸೆ ಅಂತೆ ಹೋಗಿದ್ದು ಸಿಹಿ ಸುದ್ದಿನ ಕಹಿ ಸುದ್ದಿನ ಸರ್? ಎಲ್ಲ ಸಿಹಿ ಸುದ್ದಿನೇ ಅದು. ಯಾವ ರೀತಿ ಸಿಹಿ ಸುದ್ದಿ ಸರ್? ನಮ್ಮ ಪ್ರಕಾರ ಯಾವ ರೀತಿ ಸಿಹಿ ಸುದ್ದಿ? ಹೇಳ್ತೀನಲ್ಲ, ಡಿ ಕೆ ಶಿ ಅವರು ಸಿಎಂ ಆಗ್ತಾರೆ ಸರ್, ಭರವಸೆ ಇದೆ ಸರ್. ಹೇಳ್ತೀನಲ್ಲ, ಆ ಮಾತಕ್ಕೂ ಬದ್ಧವಾಗಿರ್ತೀವಿ. ನಾನು ಹಾಗೆ ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? 200% ಅವ್ರು ಹಾಗೆ ಆಗ್ತಾರೆ. ಯಾವಾಗ ಆಗ್ತಾರೆ? ಹೀಗೆ ಆಗ್ತಾರೆ. ಈಗ ಆಗ್ತಾರೆ. ಏನು ಹೈಕಮಾಂಡ್ ಒಳ್ಳೆ ಸೂಚನೆ ಕೊಟ್ಟಿದ್ಯಾ? ಹೈಕಮಾಂಡ್ ಅಲ್ಲ ಸರ್, ನಿಮ್ಗೇನಾದ್ರೂ ಹೈಕಮಾಂಡ್ ಮುನ್ಸೂಚನೆ ಕೊಟ್ಟಿದ್ಯಾ ಸಿಎಂ ಮಾಡ್ತೀವಿ ಅಂತ? ಯಾರಿಗೂ ಸೂಚನೆ ಅಲ್ಲ, ಅದು ಹೇಳಿದ್ರು ನಮ್ಮ ನಾಯಕರು ಹೇಳಿದಾರಲ್ಲ, ಅದು ಅವರ 4-5 ಜನ ವಿಚಾರ. ಅದು ಅವ್ರ 4-5 ಜನ ಕೂತು ತೀರ್ಮಾನ ತಗೊಳ್ತಾರೆ. ಥ್ಯಾಂಕ್ ಯು. ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.